ಕೊಪ್ಪಳ ಜಿಲ್ಲೆಯ ಕೂಕನೂರಿನ ಜವಾಹರ್ಲಾಲ್ ನವೋದಯ ವಿದ್ಯಾಲಯದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳ ಮೇಲೆ ಸಾಮೂಹಿಕ ಹಲ್ಲೆ ಮಾಡಿದಂತಹ ಘಟನೆ ನಡೆದಿದೆ. ಕಳೆದ ಆಗಸ್ಟ್ 20ರಂದು ವಿದ್ಯಾಲಯದ ಆವರಣದಲ್ಲಿ ಹಗಲೇ ಹಿರಿಯ ವಿದ್ಯಾರ್ಥಿಗಳು ಅಂದರೆ PUC ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು 8, 9 ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳ ಮೇಲೆ ಅತ್ಯಂತ ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ. ಕಟ್ಟಿಗೆ, ಬೆಲ್ಟ್ ಹಾಗೂ ಪೈಪ್ಗಳ ಮೂಲಕ ಹೊಡೆದಿದ್ದಾರೆ. ಕೆಲ ವಿದ್ಯಾರ್ಥಿಗಳಿಗೆ ಗುಪ್ತಾಂಗಗಳಿಗೆ ಹೊಡೆದಿದ್ದು ಅಮಾನುಷ್ಯವಾಗಿ ನಡೆದುಕೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿದೆ. ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿದ್ದಾರೆ. ಇಷ್ಟೆಲ್ಲ ನಡೆದರೂ ಅಲ್ಲಿಯ ಪ್ರಾಚಾರ್ಯರಾಗಲಿ, ಶಿಕ್ಷಕರಾಗಲಿ, ಸಿಬ್ಬಂದಿಯಾಗಲಿ ಯಾವುದೇ ಪಾಲಕರ ಗಮನಕ್ಕೆ ತಂದಿಲ್ಲ ಎಂದು ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ವಿದ್ಯಾಲಯದಲ್ಲಿ ಹಿರಿಯ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗಿದ್ದು ಕಂಡುಬಂದಿದ್ದು, ಬೀಡಿ, ಸಿಗರೇಟ್, ಗುಟ್ಕಾ ಹಾಗೂ ಮದ್ಯಪಾನ ಸೇವನೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಹೀಗಾಗಿ ಆಡಳಿತ ವೈಫಲ್ಯಕ್ಕೆ ಕಾರಣರಾದ ವಿದ್ಯಾಲಯದ ಪ್ರಾಚಾರ್ಯರನ್ನು ಅಮಾನತು ಮಾಡಬೇಕು. ಹಲ್ಲೆ ಮಾಡಿದ ವಿದ್ಯಾರ್ಥಿಗಳನ್ನು ವಿದ್ಯಾಲಯದಿಂದ ಶಾಶ್ವತವಾಗಿ ಹೊರಹಾಕಬೇಕು. ಅಲ್ಲಿಯ ಭದ್ರತಾ ಸಿಬ್ಬಂದಿಯನ್ನು ಅಮಾನತುಗೊಳಿಸಬೇಕು. ಎಲ್ಲ ವಸತಿ ಗೃಹಗಳಿಗೆ CC ಕ್ಯಾಮೆರಾ ಅಳವಡಿಸಬೇಕು. ಪೊಲೀಸ್ ಸಿಬ್ಬಂದಿ ಗಸ್ತು ಹಾಕಬೇಕು. ಈ ಎಲ್ಲ ಬೇಡಿಕೆಗಳನ್ನು 1 ವಾರದೊಳಗೆ ಈಡೇರಿಸಬೇಕು. ಇಲ್ಲವಾದಲ್ಲಿ ನವೋದಯ ವಿದ್ಯಾಲಯದ ಮುಂದೆ ಎಲ್ಲ ಪಾಲಕರು ಸೇರಿ ಪ್ರತಿಭಟನೆ ಮಾಡಲಾಗುವುದು ಎಂದು ಪಾಲಕರು ಎಚ್ಚರಿಕೆ ನೀಡಿದ್ದಾರೆ. Up to 10 o'clock we are in the ground. We are on duty, sir. You can ask the children. You can ask the children how much hours we are working. Alicia 10 to 5. You can encourage them. We have It is to not sleep, problem. sir. We are also human beings, sir. We are also. If the same children they will keep in their house, sir. Suppose any parent, how much they will struggle for 2 children. ತಪ್ಪೆ ಯಾಕಂದ್ರೆ ಈ ಸ್ಕೂಲ್ ತುಂಬಾ ಡೌನ್ ಆಗಿದೆ. 2000 see the date you can see 27/9/21 ಆಯ್ತು ಅಂತೆ. What was the condition of the school here? Now this school has progressed a lot after these 3 years. ನಾವೆಲ್ಲ ನೋಡಬಾರ್ದನ್ನ ಅದನ್ನ ಎಲ್ಲ ಹೊಲಸು ಹೋಗಿರ್ತೀವಿ. ಇದು ಬಂತೀವಿ ಎಲ್ಲರೂ ಪೇರೆಂಟ್ಸ್ ಅಷ್ಟಾದ್ರೂ ಕನ್ವಿನ್ಸ್ ಇಲ್ಲ. ನಾನು ಮಾಡಿ ಗೌರವ ಕೊಡೋದಿಲ್ಲ. ಫಸ್ಟ್ ಗೌರವನೇ ಇಲ್ಲ ಇವ್ರಿಗೆ. Sir, this is parents who the subordinates for working, not a people from different state of India. We are not from Karnataka. Even if we are struggling like anything, you can encourage anybody else, sir. Our chairman. ಕೊಪ್ಪಳದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಒಂದು ವಾರದ ಹಿಂದೆ ಏನು ಘಟನೆ ನಡೆದಿದೆ ಅಂದರೆ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೂರವಾಗಿ ಥಳಿಸಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಮರ್ಮಾಂಗಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಇದು ಒಂದು ಭಯಾನಕ ಘಟನೆ. ನಾವು ಇವತ್ತು ಪಾಲಕರಾಗಿ ನಾವು ಆತಂಕದಲ್ಲಿ ಇದ್ದೇವೆ. ಯಾಕಂತ ಹೇಳಿದರೆ ನವೋದಯ ವಿದ್ಯಾಲಯಕ್ಕೆ ನಾವು ಮಕ್ಕಳು ಹೋಗ್ತಾರಂದ್ರೆ ಅದು ಒಂದು ಹೆಮ್ಮೆಯ ವಿಷಯ ಇತ್ತು ನಮ್ಮಲ್ಲಿ. ಯಾಕಂದ್ರೆ ನವೋದಯಕ್ಕೆ ಅವನು ಪ್ರವೇಶ ಪರೀಕ್ಷೆ ಬರೆದು ಅಲ್ಲಿ ಪಾಸಾಗಿ ಹೋಗಿ ನವೋದಯ ಓದ್ತಾನೆ ನನ್ನ ಮಗ ಅಂದ್ರೆ ಅವನು ಏನೋ ಒಂದು ದೊಡ್ಡ ಆಫೀಸ್ ಆಗಿರ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತೇಳಿ ಎಲ್ಲ ಪಾಲಕರೆಲ್ಲ ಕನಸು ಕಟ್ಟಿಕೊಂಡು ಕುಂತಿರ್ತೀವಿ. ಅಂಥದ್ರಲ್ಲಿ ಇಲ್ಲಿ ಈ ಥರ ವ್ಯವಸ್ಥೆ ಇರೋದು ಭಾಳ ನಮ್ಗೆ ಆತಂಕಕಾರಿ ಮತ್ತು ವಿಷಾದನೀಯ ಸಂಗತಿ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಇರತಕ್ಕಂಥ ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ಪ್ರಾಚಾರ್ಯರ ಒಂದು ಕಾರ್ಯವೈಫಲ್ಯ ಇದಕ್ಕೆ ಕಾರಣ ಅಂತೇಳಿ ನಾವು ನೇರವಾಗಿ ಆರೋಪವನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ಮೊದಲನೇ ಘಟನೆ ಅಲ್ಲ. ಇದು ಸಾಕಷ್ಟು ಬಾರಿ ಕಿರಿಯ ವಿದ್ಯಾರ್ಥಿಗಳನ್ನು ಹೊಡೆದಿದ್ದು, ಬಡಿದಿದ್ದು ಮತ್ತು ರ್ಯಾಗಿಂಗ್ ಮಾಡಿದ್ದು, ಅವ್ರು ಹೇಳಿದ ಕೆಲಸವನ್ನು ಕಿರಿಯ ವಿದ್ಯಾರ್ಥಿಗಳು ಮಾಡಬೇಕು. ಮಾಡಲಿಲ್ಲ ಅಂದರೆ ಹೊಡೆಯೋದು ಬಡಿಯೋದು ಇಂಥದ್ದೆಲ್ಲ ಮಾಡೋದು. ಹಾಗಾಗಿ ಇದು ಸಾಕಷ್ಟು ಸಾರಿ ಇದು ಆಗ್ಯದ. ಈ ಕೆಲವೊಂದು ಟೈಮ್ನಾಗ ಹೊಡಿತಾರ, ಇದು ಮಾಡ್ತಾರೆ ಮಕ್ಕಳಿಗೆ. ಅವರು ನೀವು ಮತ್ತೆ ವಾರ್ನಿಂಗ್ ಮಾಡ್ತಾರೆ ಏನಂತಂದರೆ, ಒಂದು ವೇಳೆ ನೀವು ಇದನ್ನು ಶಿಕ್ಷಕರಿಗೆ ಹೇಳಿದ್ರೆ ನಿಮ್ಮನ್ನು ಉಳಿಸಂಗಿಲ್ಲ, ನಿಮ್ಮ ಜೀವ ತೆಗಿತೀವಿ, ಜೀವ ಬೆದರಿಕೆ ಹಾಕೋದು. ಹಂಗಾಗಿ ಆ ಮಕ್ಕಳು ಅಲ್ಲೇ ಹೋಗ್ಲಿ ಬಿಡು, ನಮಗೆ ಯಾಕೆ ಹೊಡೆದ್ರೆ ಏನಾಯಿತು, ಸುಮ್ಮನೆ ಇದ್ದು ಬಿಡೋಣ ಅಂತ ಸುಮ್ಮನೆ ಇದ್ದು ಬಿಡೋದು. ಒಂದು ವೇಳೆ ಇದು ಶಿಕ್ಷಕರ ಗಮನಕ್ಕೆ, ಪ್ರಾಚಾರ್ಯರ ಗಮನಕ್ಕೆ ಬಂದಾಗ್ಯೂ ಕೂಡ ಇದನ್ನು ಪಾಲಕರಿಗೆ ಅವರು ಮುಟ್ಲಾರ್ದಂಗೆ ಅವ್ರು ನೋಡ್ಕೊಂತಾರೆ. ಯಾವುದೇ ಕಾರಣಕ್ಕೂ ಪಾಲಕರಿಗೆ ಇದು ವಿಷಯ ಗೊತ್ತಾಗಲಾರ್ದಂಗೆ ಇಲ್ಲಿಯ ಒಂದು ವ್ಯವಸ್ಥೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪಾಲಕರಿಗೆ ಗೊತ್ತಾಗ ಗಲಾಟೆ ಆಗ್ತಾವ, ಸುದ್ದಿ ಆಗುತ್ತಾ,
ನಮಗೆಲ್ಲ ಸಮಸ್ಯೆ ಆಗುತ್ತಾ ಅಂತೇಳಿ. ಹಾಗಾಗಿ ಇದೇನು ಪ್ರಕರಣ ಐತಲ್ಲ, ಗಂಭೀರವಾದ ಪ್ರಕರಣ ಇದು. ಒಂದಲ್ಲ ಎರಡಲ್ಲ, ಸುಮಾರು 60-70 ವಿದ್ಯಾರ್ಥಿಗಳಿಗೆ ಇವತ್ತು ಕ್ರೂರವಾಗಿ ಮಾರಣಾಂತಿಕವಾಗಿ ಥಳಿಸಿದ್ದಾರೆ. ಕೆಲವರನ್ನ ಕಟ್ಟಿಗೆ, ಬೆಲ್ಟು, ಪೈಪು, ಹಗ್ಗ, ವೈರ್ನಿಂದ ಥಳಿಸಿ, ಇನ್ನು ಕೆಲವು ವಿದ್ಯಾರ್ಥಿಗಳನ್ನ ಗಾಡಿಗೆ ತಲೆಯನ್ನು ಗಾಡಿಗೆ ಜಜ್ಜಂಥದ್ದು, ಇಂಥವೆಲ್ಲ ಭಯಾನಕವಾದ ಒಂದು ಕೃತ್ಯಗಳಿವು. ಹಾಗಾಗಿ ನಾವು ಇವತ್ತು ನಮ್ಮ ಮಾನ್ಯ ಸಂಸದರನ್ನ ಭೇಟಿಯಾಗಿ ಅವರಿಗೆ ಈ ವಿಷಯವನ್ನು ಚರ್ಚೆ ಮಾಡಿದ್ದೀವಿ, ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಪ್ರಾಚಾರ್ಯರನ್ನ ನೀವು ಅಮಾನತುಗೊಳಿಸಬೇಕು, ಇದನ್ನು DC ಅವ್ರ ಹತ್ರ ಮಾತನಾಡಿ ಗಂಭೀರವಾಗಿ ಇದು ಪ್ರಕರಣವನ್ನು ತೆಗೆದುಕೊಳ್ಬೇಕಂತ ನಾವು ಹೇಳಿದ್ದೀವಿ. ಜೊತೆಗೆ ನಾಳೆ ನಾವು DC ಅವ್ರನ್ನ ಕೂಡ DC ಅವರಿಗೆ ಒಂದು ಮನವಿ ಪತ್ರವನ್ನು ತಯಾರು ಮಾಡಿದ್ದೀವಿ, ಅದನ್ನು ಕೂಡ ನಾಳೆ ಸಲ್ಲಿಸ್ತೀವಿ. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಯಾರು ಇದರಲ್ಲಿ ತಪ್ಪಿಸ್ತಿದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮ ಆಗಬೇಕು. ಆಮೇಲೆ ಆ ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು TC ಕೊಟ್ಟು ಮನೆಗೆ ಕಳಿಸಬೇಕು. ಅಂದರೆ ಇದು ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ, ಇದು ಅಲ್ಲಿಗೆ ಕೊನೆ ಆಗುತ್ತೆ. ಇಲ್ಲಾಂದ್ರೆ ಇದು ಕೊನೆ ಆಗಲ್ಲ. ದಯವಿಟ್ಟು ನಾವು ಆಗ್ರಹ ಮಾಡ್ತೀವಿ, ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸ್ಬೇಕಂತೇಳಿ ಮನವಿ ಮಾಡಿಕೊಳ್ತೀವಿ.